ನ್ಯಾಯಯುತವಾದಂಥ ಹಕ್ಕುಗಳನ್ನು ಕೊಡಬೇಕು. ಅದರ ಜೊತೆಗೆ ಕಾರ್ಮಿಕರಿಗೆ ನ್ಯಾಯಯುತವಾಗಿ ದೊರಕಬೇಕಾದಂಥ PF, ESI, ಓವರ್ ಟೈಮ್ ಇದರ ಕೆಲಸ ಆಗಬೇಕು. ಆಮೇಲೆ ಲೋಕಲ್ ಮತ್ತು ಎಂಪ್ಲಾಯ್ ಮಕ್ಕಳಿಗೆ ಶಾಲಾ ಸ್ಕೂಲ್ನ ಫೀಸ್ನಲ್ಲಿ ತಾರತಮ್ಯ ಮಾಡ್ತಾ ಇದ್ದಾರೆ, ಅದನ್ನು ಕೊನೆಗಾಣಿಸಬೇಕು. ಸುತ್ತಮುತ್ತಲಿನ ಗ್ರಾಮದ ಹಳ್ಳಿಯಿಂದ ಬರ್ತಕ್ಕಂಥ ಮಕ್ಕಳಿಗೆ ಸ್ಕೂಲಿನ ಹೋಗಿ ಬರಲಿಕ್ಕೆ ಬಸ್ಸಿನ ವ್ಯವಸ್ಥೆಯನ್ನು ಮಾಡಬೇಕು. ಈ ಭಾಗದ ಜನರಿಗೆ ಪೊಲ್ಯೂಷನ್ನಿಂದ ಆರೋಗ್ಯ ಹಾಳಾಗ್ತಾ ಇದೆ. ಹಾಗಾಗಿ ಒಂದು ಸುಂದರವಾದಂಥ ಆಸ್ಪತ್ರೆ, ಅದರಲ್ಲಿ ಎಲ್ಲ ರೀತಿಯ ವ್ಯವಸ್ಥೆಗಳು ಮಾಡಿ ಜನರಿಗೋಸ್ಕರ ಮುಕ್ತವಾಗಿ ಕೊಡಬೇಕು. ಈ ಥರದ 10 ಒಂದು ಸಮಸ್ಯೆಗಳಿದ್ದಾವೆ. ಆ ಸಮಸ್ಯೆಗಳನ್ನು ಎಲ್ಲ ಇಟ್ಕೊಂಡು ಇವತ್ತು ನಾವು ಇಲ್ಲಿ ಕೂತಿದ್ದೀವಿ. ಇದು ಇವತ್ತಿಂದು ಶಾಂತ ರೀತಿಯ ಹೋರಾಟನ. ಒಂದು ವೇಳೆ ನಮ್ಮ ಮನವಿಗೆ ಸ್ಪಂದನೆ ಮಾಡದೇ ಇದ್ದರೆ ಮುಂದಿನ ದಿನಗಳಲ್ಲಿ ಬೃಹತ್ತಾದಂಥ ಹೋರಾಟ, ನಿರಂತರವಾದಂಥ ಹೋರಾಟಕ್ಕೂ ಕೂಡ ನಾವು ತಯಾರಿದ್ದೇವೆ. ಹಲವಾರು ಜನರಿಗೆ ವಿನಾಕಾರಣ ಸ್ಥಳೀಯರಿಗೆ ನೌಕರಿಯಿಂದ ತೆಗೆದುಹಾಕ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಲ್ಯಾಂಡ್ ಕಳ್ಕೊಂಡವರಿಗೂ ಕೆಲಸಕ್ಕೆ ತಗೊಂಡಿಲ್ಲ. ಲ್ಯಾಂಡ್ ಇಲ್ಲದೆ ಇರುವಂಥವರಿಗೂ ಕೂಡ ಕೆಲಸಕ್ಕೆ ಪರಿತಪ್ಪಿಸುವಂಗಾಗಿದೆ. ಹಂಗಾಗಿ ಸ್ಥಳೀಯರಿಗೆ ಅತಿ ಹೆಚ್ಚಿನ ವ್ಯವಸ್ಥೆ ಇಲ್ಲಿ ಒದಗಿಸಿಕೊಡ್ಬೇಕು ಅಂತಕ್ಕಂಥ ಒಂದು ವಿಚಾರಗಳನ್ನು ಇಟ್ಕೊಂಡು ಇವತ್ತು ನಾವು ಹೋರಾಟ ಮಾಡ್ತೀವಿ. ಬಹಳಷ್ಟು ಜನರಿಗೆ ತೆಗೆದಿದ್ದಾರೆ. ಒಬ್ಬ ಪಾಪ ಒಂದು ಮಹಿಳೆ ಕರೋನಾ ಟೈಮಲ್ಲಿ ಇಲ್ಲಿ ಸ್ಕೂಲ್ನಲ್ಲಿ ಕೆಲಸ ಮಾಡಿಸ್ಕೊಂಡು ಜೀವದ ಹಂಗು ತೊರೆದು ಕೆಲಸ ಮಾಡಿದ್ದಾಳೆ. ಅವಳನ್ನು ನೌಕರಿಯಿಂದ ಹೊರಗೆ ಹಾಕಿದ್ದಾರೆ. ಒಬ್ಬ ದಲಿತ ಯುವಕ, ಅವನಿಗೆ ಸ್ಕೂಲ್ ಫೀಸ್ ಕಟ್ಟಲಿಕ್ಕೆ ಆಗಿಲ್ಲ ಅಂತೇಳಿ ಅವನನ್ನ ಸ್ಕೂಲ್ನಿಂದ ಹೊರಗೆ ಹಾಕುವಂಥ ಕೆಲಸ ಮಾಡಿದ್ದಾರೆ. ಅನೇಕ ಜನ ಇದ್ದಾರೆ. ಈ ಥರ 8-10 ಜನ ಕಾರ್ಮಿಕರಿಗೆ ಹೆಲ್ತ್ ಇಶ್ಯೂ ಹೇಳಿ ಬೇರೆ ಬೇರೆ ಕಾರಣಗಳು ಹಚ್ಚಿ ಅವರನ್ನು ನೌಕರಿಯಿಂದ ತೆಗೆದುಹಾಕ್ತಕ್ಕಂಥ ಕೆಲಸ ಮಾಡಿದ್ದಾರೆ. ರಾಜಕೀಯವನ್ನು ಮಾಡ್ತಾ ಇದ್ದಾರೆ, ಪಿತೂರಿಗಳನ್ನು ಮಾಡ್ತಾ ಇದ್ದಾರೆ.